ಬೆಳಗ್ಗೆ ತಿಂಡಿ ತಿಂದಿದ್ಯಾ? ಇಲ್ಲ ಅಣ್ಣ. ಇಷ್ಟೊತ್ತು ಹೊಸ್ಕೊಂಡು ಹೆಂಗೆ ಇದ್ದೆ? ಹೋಗ್ಯಾ? ಅಜ್ಜಿ, ಬೆಳಗ್ಗೆಯಿಂದ ನೀವು ಯಾರೂ ಊಟ ಮಾಡಿಲ್ಲ. ಬನ್ನಿ ಊಟ ಮಾಡಿ. ನಾನಿಲ್ಲಿ ಬೇಬಿ ಎಲ್ಲಿದ್ದಾಳೋ ಹೇಗಿದ್ದಾಳೋ ಅಂತ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀನಿ. ನಿನಗೆ ಊಟದ ಯೋಚನೆನಾ? ನೀವು ಮಾತ್ರೆ ತಗೋಬೇಕಲ್ಲ. ಒಂದಿನ ಮಾತ್ರೆ ತಗೊಳ್ಳಿಲ್ಲ ಅಂದರೆ ನಾನೇನು ಸತ್ತೋಗಲ್ಲ. ಬೇಬಿಗೆ ಹಸು ತಡೆಯೋಕ್ಕಾಗಲ್ಲ. ಪಾಪ ಹಸ್ಕೊಂಡು ಎಲ್ಲಿದ್ದಾಳೋ. ನಿನ್ನನ್ನು ಮನೆಯಿಂದ ಆಚೆ ತಳ್ಳಿ ಅವರು ತಟೆ ತುಂಬ ಮುಖರಿಸ್ತಾ ಇರ್ತಾರೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಿಮಗೆ ಈಗಲಾದರೂ ಗೊತ್ತಾಯ್ತಲ್ಲ. ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ದೆ ಅಣ್ಣ. ಎಲ್ಲರ ಮುಖವಾಡ್ಗಳು ಈಗ ಕಳ್ಸಿ ಬೀಳ್ತಾ ಇದೆ. ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ನಂಗೆ ಈಗ ಗೊತ್ತಾಯ್ತು. ನಾನು ಎಲ್ಲಿಗೂ ಕಳಿಸಲ್ವೇ? ಇಲ್ಲೇ ಇರಬೇಕು. ಇಲ್ಲಿ ಹೋಗಿ ಕೊಡ್ತೀನಿ. ಬೇಬಿ, ಅಲ್ಲಿ ಎಲ್ಲರೂ ಗಾಬರಿಯಾಗಿರ್ತಾರೆ. ನಿನ್ನ ದಾರಿನ ಕಾಯ್ತಾ ಇರ್ತಾರೆ. ಒಂದು ಫೋನ್ ಮಾಡಿ ಹೇಳೆ. ನಾನು ಯಾರಿಗೂ ಫೋನ್ ಮಾಡಲ್ಲ ಅದಕ್ಕೆ. ಯಾಕೆ ಬೇಬಿ ಮನ್ಸನ್ನು ಇಷ್ಟೊಂದು ಕಲ್ ಮಾಡ್ಕೊಂಡಿದ್ಯಾ? ನೀವು ಮಾತ್ರ ಈ ಮನೆಯಲ್ಲಿ ಇರ್ಬೋದು, ನಾನು ನಮ್ಮ ಮನೆ ಮನೇಲಿ ಇರಬಾರ್ದು ಅದಕ್ಕೆ. ಊಟ ಕೂತವಳೆ ಬಸ್ಬಿಡಿಯಲ್ಲೇ. ನೀವು ಸುಮ್ಮನೆ ಇರ್ರಿ. ನೀನು ಇಲ್ಲಿರೋದು ಬೇಡ ಅಂತ ನಾನು ಹೇಳಲಿಲ್ವಲ್ಲ. ನೀನು ಇಲ್ಲಿದ್ಯಾ ಅಂತ ಅವ್ರಿಗೊಂದು ಫೋನ್ ಮಾಡಿ ಹೇಳು ಅಂತ ಹೇಳಿದೆ ಅಷ್ಟೇ. ನೀವು ಬೇಕಾದ್ರೆ ಎಲ್ಲಾರು ಹಾಳಾಗೋಗು ಅಂತ ಹೇಳಿ ಹಾಳಾಗೋಗ್ತೀನಿ. ನಾನು ಮಾತ್ರ ಫೋನ್ ಮಾಡೋದಿಲ್ಲ ಅಷ್ಟೇ. ತಟ್ಟೆ ಮುಂದೆ ಕೂತಿತ್ತವಳೆ ಬಸ್ಬಿಡಿಯಲ್ಲೇ. ನಿನಗೆ ಬಂದೆ? ನಿನಗೆ ಅಲ್ಲ ರೀ, ಅಲ್ಲೆಲ್ಲರೂ ಕೂತವಳೆ. ನಿಮ್ಮಪ್ಪನ ಮನೆ ಗಂಟೆನೂ ಹೋಯ್ತು. ಅದೇ ಪ್ರಸಂಗ ತಂದು